ಬಿಜೆಪಿಯ ಹೈಕಮಾಂಡ್ ನಾಯಕರು ಸ್ಪೆಷಲಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರಿ. ಹೌದು. ಏನೆಲ್ಲ ವಿಚಾರ ಚರ್ಚೆಗಳಾಯ್ತು? ಅಲ್ಲ, ಏನಿಲ್ಲ. ಇವಾಗ ನಾನು ಬೆಂಗಳೂರು ಗ್ರಾಮಾಂತರದಿಂದ ಲೋಕಸಭೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಹಿನ್ನೆಲೆಯಲ್ಲಿ ಅವರಿಗೆ ಸೌಹಾರ್ದತೆ ಒಂದು ಭೇಟಿ ಕೊಟ್ಟಿದ್ದೇನೆ ಮತ್ತು ಅವರ ಸಹಕಾರ ಮತ್ತು ಎಲ್ಲವನ್ನು ಕೇಳಿದ್ದೇನೆ. ಒಂದು ಧನ್ಯವಾದವನ್ನು ಕೂಡ ಹೇಳಿದ್ದೇನೆ ಅಷ್ಟೇ. ಇನ್ನೇನು ವಿಶೇಷವಾದಂತಹ ಚರ್ಚೆ ಏನಿಲ್ಲ. ಯಾಕೆಂದ್ರೆ ಇದುವರೆಗೆ ನಾನು ಅವರನ್ನ ನೋಡಿರ್ಲೇ ಇಲ್ಲ, ಭೇಟಿ ಮಾಡಿರ್ಲಿಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಮತ್ತು ನಮ್ಮ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಶ್ರೀಮತಿಯವರು ಭೇಟಿ ಮಾಡಿದ್ವಿ. ಅವ್ರಿಗೆ ಒಂದು ಧನ್ಯವಾದವನ್ನ ಹೇಳ್ತಕ್ಕಂತ ಒಂದು ಸೌಹಾರ್ದತಾ ಭೇಟಿ. ಸರ್, ಏನಾದ್ರು ಪ್ರಚಾರಕ್ಕೆ ಆ ಕ್ಷೇತ್ರದಲ್ಲಿ, ಯಾಕಂದ್ರೆ ಆಬ್ವಿಯಸ್ಲಿ ಬೆಂಗಳೂರಿಗೆ ಬಂದೇ ಬರ್ತಾರೆ, ಆದ್ರೆ ಸ್ಪೆಷಲಿ ಗ್ರಾಮಾಂತರಕ್ಕೆ ಏನಾದ್ರು ಬರುವಂತ ಪ್ಲಾನ್ ಚರ್ಚೆ ಏನಾದ್ರು ಆಯ್ತಾ? ಅಂದ್ರೆ ಅವರು ಪ್ರಚಾರಕ್ಕೆ ಬರ್ಲಿಕ್ಕೆ ಮನವಿ ಮಾಡಿದ್ದೇವೆ. ಬಹುಶಃ ಬರ್ಬೋದು. ನೀವು ಅಧಿಕೃತವಾಗಿ ಯಾವಾಗ ಬಿಜೆಪಿ ಸೇರ್ಪಡೆ ಆಗುತ್ತೆ? ಈಗ ಆಲ್ರೆಡಿ ನನ್ನ ಮೆಂಬರ್ಶಿಪ್ ಆಗೋಗಿದೆ. ಬಹುಶಃ ಸೋಮವಾರ ಸುಮಾರು 12ವರೆಗೆ ಅಂದ್ರೆ ಫಾರ್ಮಾಲಿಟೀಸ್ ಆಗುತ್ತೆ, ಸೇರುವಂತಹ ಫಾರ್ಮಾಲಿಟೀಸ್ ಆಗುತ್ತೆ. ಈಗ ಆಲ್ರೆಡಿ ಮೆಂಬರ್ಶಿಪ್ ನಂಬರ್ ಬಂದ್ಬಿಟ್ಟಿದೆ. ಇಲ್ಲ, ಬೆಂಗಳೂರಲ್ಲಿ. ನಾನು ಬೆಂಗಳೂರಲ್ಲಿ ಸಾಂಪ್ರದಾಯಿಕವಾಗಿ ಅದೇನಾಗುತ್ತೆ ಅದು ಸೇರ್ತಾ ಇದ್ದೀನಿ. ಈಗ ಚುನಾವಣಾ ಕಣದಲ್ಲಿ ಗ್ರಾಮಾಂತರದಲ್ಲಿ ತುಂಬಾ ರಾಜಕೀಯ ವಿಚಾರಗಳ ಚರ್ಚೆಗೆ ಬರ್ತಿದ್ದಾವೆ. ಇಷ್ಟು ದಿವಸಗಳ ಕಾಲ ಈ ವಿಚಾರಗಳನ್ನ ಮಂಜುನಾಥ್ ಅವರು ಫೇಸ್ ಮಾಡಿರ್ಲಿಲ್ಲ. ಬಟ್ ಈಗ ರಾಜಕೀಯವಾಗೂ ಸಹಿತ ಟೀಕೆ ಟಿಪ್ಪಣಿಗಳಿಗೆ ಫೇಸ್ ಮಾಡಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣ. ಇದನ್ನ ಹೇಗೆ ನೋಡ್ತೀರಾ ಸರ್? ಇಲ್ಲ, ನಾನು ಯಾವಾಗ್ಲೂ ಬಯಸೋದೇನಪ್ಪಾ ಅಂದ್ರೆ ಇದೊಂದು ಆರೋಗ್ಯಕರವಾದಂತ ಸ್ಪರ್ಧೆ ಆಗ್ಬೇಕು, ಚುನಾವಣೆ ಆಗ್ಬೇಕು. ಬಟ್ ಚುನಾವಣೆ ಪ್ರಕ್ರಿಯೆ ಯಾವ ರೀತಿ ಸಾಗಬೇಕು ಅಂದ್ರೆ ಒಂದು ಆರೋಗ್ಯಕರವಾದಂತ ಸ್ಪರ್ಧೆ ಆಗ್ಬೇಕು. ಮತ್ತು ಯಾವುದೇ ಮಾತಾಡ್ಬೇಕಾದ್ರೆ ಅದ್ರ ಬಗ್ಗೆ ಒಂದು ಇತಿಮಿತಿ ಇರಬೇಕಾಗುತ್ತೆ. ನಾನು ವೈಯಕ್ತಿಕವಾಗಿ ಯಾರನ್ನು ಕೂಡ ನಾನು ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹೀಗಾಗಿ ಯಾಕೆಂದ್ರೆ ಇದೊಂದು ಧರ್ಮಯುದ್ಧ ಅಂತ ನಾನು ಪರಿಗಣಿಸಿದ್ದೇನೆ ಈ ಚುನಾವಣೆ. ಯಾಕೆಂದ್ರೆ ನಾನು ಸುಮಾರು 35 ವರ್ಷಗಳ ದೀರ್ಘಕಾಲ ಹೃದ್ರೋಗ ತಜ್ಞನಾಗಿ ಮತ್ತು ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ಹಲವಾರು ವರ್ಷಗಳಿಂದ ಈ ರೋಗಿಗಳನ್ನ ಸಂಪರ್ಕಿಸುವಾಗ ಎಲ್ಲ ಸಮಗ್ರ ಮಾಹಿತಿ ಸಿಗುತ್ತೆ ನಮಗೆ. ಅವರ ಸಾಮಾಜಿಕ ಹಿನ್ನೆಲೆ ಸಿಗುತ್ತೆ, ಆರ್ಥಿಕ ಹಿನ್ನೆಲೆ ಸಿಗುತ್ತೆ, ಅಥವಾ ಅವರು ಸ್ಥಳೀಯವಾಗಿ ಏನೇನು ಸಮಸ್ಯೆಗಳನ್ನ ಅವರು ಎದುರಿಸ್ತಾ ಇದ್ದಾರೆ ಇದೆಲ್ಲ ಗೊತ್ತಾಗುತ್ತೆ ನಮಗೆ. ಯಾಕೆಂದ್ರೆ ರೋಗಿಗಳನ್ನ ಚಿಕಿತ್ಸೆ ಕೊಡತಕ್ಕಂಥ ಸಂದರ್ಭದಲ್ಲಿ ಏನು ಅವರು ಊರಲ್ಲಿ ಮಳೆ ಆಗಿದೆಯಾ ಅಥವಾ ಬೆಳೆ ಆಗಿದೆಯಾ, ಬೆಳೆ ಏನಾದ್ರು ಹಾನಿಯಾಗಿದೆಯಾ ಅಥವಾ ಆರ್ಥಿಕ ಪರಿಸ್ಥಿತಿ ಏನು, ಅದೆಲ್ಲ ಹೇಳ್ಕೊಂತಾರೆ ಡಾಕ್ಟರ್ಗಳ ಹತ್ರ ಅವರು. ಯಾಕೆಂದ್ರೆ ಬಿಲ್ ಪೇ ಮಾಡತಕ್ಕಂತ ಸಂದರ್ಭದಲ್ಲಿ. ಹೀಗಾಗಿ ಒಂದು ಎಲ್ಲ ಸಮಗ್ರ ಮಾಹಿತಿ ಮತ್ತು ಅವರ ಹಿನ್ನೆಲೆ ಎಲ್ಲ ಗೊತ್ತಿರುತ್ತೆ ವೈದ್ಯರುಗಳಿಗೆ. ಸರ್, ಈಗ ಜೆಡಿಎಸ್ ಗೆ ಎಷ್ಟು ಸೀಟು ಅನ್ನುವಂಥದ್ದು ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಜೆಡಿಎಸ್ ನಾಯಕರಿಂದನೂ ಸಿಕ್ಕಿಲ್ಲ, ಬಿಜೆಪಿ ನಾಯಕರಿಂದನೂ ಸಿಕ್ಕಿಲ್ಲ. ಎಲೆಕ್ಷನ್ ಘೋಷಣೆ ಆಗಿದೆ. ಕೋಲಾರದಲ್ಲಿ ಸಿಗುತ್ತಾ ಇಲ್ವೋ, ಮಂಡ್ಯದಲ್ಲಿ ನಿಲ್ತಾರ ಇಲ್ವೋ ಅನ್ನುವಂತ ಗೊಂದಲಗಳಿದೆ. ಅದ್ರ ಬಗ್ಗೆ ಏನಾದ್ರು ಇವತ್ತು ಚರ್ಚೆ ಆಯ್ತಾ? ಇಲ್ಲ, ಯಾಕೆಂದ್ರೆ ನಾನು ಆ ಸಂದರ್ಭದಲ್ಲಿ ನಾನು ಇರ್ಲಿಲ್ಲ. ಅದನ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ತಾರೆ. ಸರ್, ಮೊನ್ನೆ DK ಸುರೇಶ್ ಅವ್ರು ಮಾತಾಡ್ತಾ ಒಂದ್ ಮಾತು ಹೇಳಿದ್ರು. ದೇವೇಗೌಡರು ತಮ್ಮ ಅಳಿಯನನ್ನ ಬೇರೆ ಪಕ್ಷಕ್ಕೆ ಕಳಿಸಿದ್ದಾರೆ ಅಂದ್ರೆ ಅವ್ರ ಪಕ್ಷದ ಸ್ಥಿತಿ ಹೇಗಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಅಂತ. ಅಲ್ಲ, ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಇಲ್ಲ, ಇನ್ನೊಂದು ವಿಚಾರ ಹೇಳಿದ್ರೆ ಸರ್, ಅವರು ಡಾಕ್ಟರ್ ಮಂಜುನಾಥ್ ಅವರು ನನಗೆ ಗೊತ್ತಿರುವಂತದ್ದು ದೇವೇಗೌಡರ ಅಳಿಯಾಗೆ ವಿನಃ ಬೇರೆ ಯಾವ ಮಂಜುನಾಥ್ ಅವರು ನನಗೆ ಗೊತ್ತಿಲ್ಲ ಅಂತ. ಅದನ್ನ ಬಹುಶಃ ಜನರಿಗೆ ಕೇಳಿದ್ರೆ ಹೇಳ್ತಾರೆ. ಸರ್, ಈಗ ಮತ್ತೊಮ್ಮೆ ಕುಟುಂಬ ರಾಜಕೀಯ ಅನ್ನುವಂಥದ್ದು ಚರ್ಚೆಗೆ ಬರ್ತಾ ಇದೆ. ಮಂಡ್ಯದಲ್ಲೂ ನಿಖಿಲ್ ಕುಮಾರಸ್ವಾಮಿ ನಿಲ್ತಾರೆ, ಹಾಸನದಲ್ಲಿ ಪ್ರಜ್ವಲ್ ನಿಲ್ತಾರೆ, ಮತ್ತೆ ನೀವೀಗ ಗ್ರಾಮಾಂತರದಲ್ಲಿ ನಿಂತಿದ್ದೀರಾ. ಇದನ್ನ ಕುಟುಂಬ ರಾಜಕೀಯದ ಮೂಲಕ ನೋಡ್ತಾ ಇದ್ದಾರೆ. ಮತ್ತೆ ಇದನ್ನ ಕುಟುಂಬ ರಾಜಕೀಯ ಅನ್ನುವಂತ ನಿಟ್ಟಿನಲ್ಲಿ ಚುನಾವಣಾ ಪ್ರಚಾರ ಕೂಡ ಆಗುತ್ತೆ ಅನ್ನುವಂತ. ಈಗ ನಾನು ಈ ರಾಜಕೀಯಕ್ಕೆ ಬಂದಿರೋದು ರಾಜಕೀಯ ಮಾಡ್ಲಿಕ್ಕಂತೂ ಅಲ್ಲ. ರಾಜಕೀಯದಲ್ಲಿ ರಾಜಕೀಯ ಮಾಡಲ್ಲ ನಾನು. ಏನಾದ್ರೂ ಈಗ ನಾವೇನಾಗಿದೆ, ಕಳೆದ 35 ವರ್ಷದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ, ಅದರಲ್ಲೂ ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆಯನ್ನ, ಹಲವಾರು ರಿಫಾರ್ಮ್ಸ್ ಅನ್ನ ತಂದಂತ ಅನುಭವ ಇದೆ. ಅಂದ್ರೆ ನನ್ನ ಹಲವಾರು ಸ್ನೇಹಿತರು, ಹಿತೈಷಿಗಳು ಪಕ್ಷಾತೀತವಾಗಿ ಇವನ್ನು ನಿಮ್ಮ ಈ ದೀರ್ಘಕಾಲದ ಅನುಭವವನ್ನ, ಅಂದ್ರೆ ಕೇವಲ ತಜ್ಞರಾಗಿ ನೀವು ಕೆಲಸ ಮಾಡಿಲ್ಲ, ಅಲ್ಲಿ ನೀವು ಕೇವಲ ವೈದ್ಯರಾಗಿ ಕೆಲಸ ಮಾಡಿಲ್ಲ, ನಿರ್ದೇಶಕರಾಗಿ ಕೆಲಸ ಮಾಡಿದಿರಿ, ಮಾರ್ಗದರ್ಶಕರಾಗಿ ಕೆಲಸ ಮಾಡಿದಿರಿ,
ಹಾಗೆಯೇ ಇಂಜಿನಿಯರ್ ಆಗಿ ಕೆಲಸ ಮಾಡಿದಿರಿ, ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡಿದಿರಿ. ಸೊ ಈ ಅನುಭವದ ಕೊಡುಗೆ ರಾಷ್ಟ್ರ ಮಟ್ಟದಲ್ಲಿ ಯಾಕೆ ಆಗಬಾರ್ದು? ಅದಕ್ಕೆ ಒಂದು ಭೂಮಿಕೆ, ಒಂದು ವೇದಿಕೆ ಕೂಡ ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಸ್ಪರ್ಧೆ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ಸೊ ಬಹುಶಃ ನಾನು ಆ ಆಂಗಲ್ ಅಲ್ಲಿ ನನ್ನನ್ನ ಆ ದೃಷ್ಟಿಕೋನದಲ್ಲಿ ಯಾರು ನೋಡಬಾರದು ಅಂತ ನನ್ನ ಅನಿಸಿಕೆ. ಸರ್, ಈಗ ನೀವು ಡಾಕ್ಟರ್ ಈಗ ತಾವು ಆ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಹೇಗೆ ಎದುರಿಸೋದಕ್ಕೆ ತಮ್ಮ ತಯಾರಿ ಹೇಗಿದೆ ಅಂತ? ಈಗ ಏನಾಗಿದೆ, ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ, ತುಂಬಾ ಅನ್ಯೋನ್ಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಲ್ಲಿ ಒಂದು ಉತ್ಸಾಹ ಇದೆ, ಒಂದು ಚಿಲುಮೆ ಇದೆ. ಆ ರೀತಿ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಯಾವ ಕಡೆ ಹೋದ್ರೂ ಕೂಡ ಬಹಳ ಉತ್ತಮವಾದಂತಹ ಪ್ರತಿಕ್ರಿಯೆ ಬರ್ತಾ ಇದೆ, ಪಾಸಿಟಿವ್ ರೆಸ್ಪಾನ್ಸ್. ಅಯ್ಯೋ, ನೀವು ಅಭ್ಯರ್ಥಿ ಆಗಿದ್ದು ಒಳ್ಳೇದಾಯ್ತು, ಇಂಥ ಅಭ್ಯರ್ಥಿಗೆ ನಾವು ಕಾಯ್ತಾ ಇದ್ವಿ, ಈ ರೀತಿ ಪ್ರತಿಕ್ರಿಯೆಗಳನ್ನ ನೋಡ್ತಾ ಇದ್ದೇವೆ. ಸೊ ಹೀಗಾಗಿ ಒಂದು ಒಳ್ಳೆ ಮೊಮೆಂಟಮ್ ಬಿಲ್ಡಪ್ ಆಗ್ತಾ ಇದೆ. ಸರ್, ತಾವು ಡಾಕ್ಟರ್ ಆಗಿ ತಮ್ಮನ್ನ ಅಲ್ಲಿ ಜನ ಬೆಂಬಲಿಸಬೇಕಾ, ಅಥವಾ ಬಿಜೆಪಿ ಅಭ್ಯರ್ಥಿಯಾಗಿ ತಮ್ಮನ್ನು ಬೆಂಬಲಿಸಬೇಕಾ, ಅಥವಾ ದೇವೇಗೌಡರ ಅಳಿಯ ಅನ್ನೋದನ್ನ ನೋಡಿ ಬೆಂಬಲಿಸಬೇಕಾ ನಿಮ್ ಜನ? ಅಂದ್ರೆ ಒಂದು, ನಾವು ಮಾಡಿದಂತ ದೀರ್ಘಕಾಲದ ಸೇವೆ, ನಂತರ ಇವತ್ತು ನರೇಂದ್ರ ಮೋದಿ ಅವರಿಗೆ ಇರತಕ್ಕಂತ ವರ್ಚಸ್ಸು, ಆ ಪಕ್ಷಕ್ಕೆ ಇರತಕ್ಕಂತ ಒಂದು ಬದ್ಧತೆ, ನಂತರ ದೇವೇಗೌಡರು ಅವರ ದೀರ್ಘಕಾಲ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿ, ಲೋಕೋಪಯೋಗಿ ಸಚಿವರಾಗಿ ಮತ್ತು ಪ್ರಧಾನಮಂತ್ರಿಗಳಾಗಿ ಯಾವ ರೀತಿ ಕೆಲಸ ಮಾಡಿದ್ದಾರೆ, ಇವೆಲ್ಲ ಗಣನೆಗೆ ಬರುತ್ತೆ. ಸರ್, ಈಗ ಗ್ಯಾರಂಟಿಗಳ ನಡುವೆ ಧರ್ಮ ಯುದ್ಧ ಅಂದ್ರೆ ತಾವು, ಹಾಗಾದ್ರೆ ಅಲ್ಲಿ ಅಧರ್ಮ ನಡೀತಾ ಇದೆಯಾ? ಅಧರ್ಮದ ವಿರುದ್ಧ ನಿಮ್ಮ ಹೋರಾಟವಾ ಅಥವಾ? ಇಲ್ಲ, ಅಂದ್ರೆ ಅಧರ್ಮದ ಬಗ್ಗೆ ನಾನು ಮಾತಾಡೋದಿಲ್ಲ. ಧರ್ಮ ಯುದ್ಧ ಅಂದ್ರೆ ತಾವು? ಧರ್ಮ ಯುದ್ಧ ಅಂದ್ರೆ ಆರೋಗ್ಯಕರವಾದಂತ ಸ್ಪರ್ಧೆ. ಅಂದ್ರೆ ಈಗ ಗ್ಯಾರಂಟಿಗಳ ನಡುವೆ ನಿಮ್ಮ ಈ ಸೇವೆ ವರ್ಕೌಟ್ ಆಗುತ್ತಾ ರಾಜಕೀಯ ಕ್ಷೇತ್ರದಲ್ಲಿ ಅನ್ನೋದು ನೋಡೋಣ, ಅದ ಚುನಾವಣೆ ಅದನ್ನ ಡಿಸೈಡ್ ಮಾಡುತ್ತೆ. ಮತ ಪರಿವರ್ತನೆ ಆಗುತ್ತಾ ಹೇಗೆ? ಇಲ್ಲ, ನನಗೆ ತುಂಬಾ ವಿಶ್ವಾಸವಿದೆ. ಯಾಕೆಂದ್ರೆ ಲೋಕಸಭೆಯ ಸಂದರ್ಭದಲ್ಲಿ ಬರತಕ್ಕಂತ ಅಂಶಗಳೇ ಬೇರೆ, ವಿಧಾನಸಭೆಗೆ ಬರತಕ್ಕಂತ ಸಂದರ್ಭಗಳೇ ಬೇರೆ. ಎಷ್ಟೋ ಸರಿ ಆಗಿದೆ ನೋಡಿ, ಇದು ವಿಧಾನಸಭೆಯಲ್ಲಿ ಆದಂತ ಫಲಿತಾಂಶ ಲೋಕಸಭೆಗೆ ಅದು ಎಷ್ಟೋ ಕಡೆ ಟ್ರಾನ್ಸ್ಫರ್ ಆಗಿಲ್ಲ. ಸೊ ಲೋಕಸಭೆ ಚುನಾವಣೆನೇ ಬೇರೆ, ಅದರ ಮೂಲ ಉದ್ದೇಶನೇ ಬೇರೆ, ವಿಧಾನಸಭೆಗೆ ಜನ ತೆಗೆದುಕೊಳ್ಳತಕ್ಕಂತ ನಿರ್ಧಾರಗಳೇ ಬೇರೆ. ಸೊ ಹೀಗಾಗಿ ಇದು ಮಾನದಂಡಗಳು ಬೇರೆ ಬೇರೆ ಆಗುತ್ತೆ, ಲೋಕಸಭೆಗೆ ಬೇರೆ ಆಗುತ್ತೆ, ವಿಧಾನಸಭೆಗೆ ಬೇರೆ ಆಗುತ್ತೆ. ಸರ್, ಈಗ ಡಾಕ್ಟರ್ ಮಂಜುನಾಥ್ ಅವರ ಜನಪ್ರಿಯತೆಯನ್ನ ರಾಜ್ಯಸಭೆಗೆ ಕಳಿಸಿ ಬಳಸ್ಕೊಳ್ಬಹುದಾಗಿತ್ತು. DK ಶಿವಕುಮಾರ್ ಅವ್ರನ್ನ ಹಣಿಬೇಕು ಅನ್ನೋ ಕಾರಣಕ್ಕೋಸ್ಕರ, ಸುರೇಶ್ ಅವ್ರನ್ನ ಹಣಿಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಡಾಕ್ಟರ್ ಮಂಜುನಾಥ್ ಅವರ ಒಳ್ಳೆತನ ಹಾಗೂ ಜನಪ್ರಿಯತೆಯನ್ನ ಬಿಜೆಪಿ ಬಳಸ್ಕೊಳ್ತಿದೆ ಅನ್ನುವಂಥದ್ದು. ಇವಾಗ ಏನಾಗಿದೆ, ನಾನು ನಿವೃತ್ತಿ ಆದ್ಮೇಲೆ ನಾನು ಈ ರಾಜಕೀಯ ಪ್ರವೇಶ ಮಾಡ್ತಾ ಇದ್ದೀನಿ. ನಾನು ಏನು ಕೂಡ ಮಿಡ್ಲ್ ಆಫ್ ದಿ ಸರ್ವಿಸ್ ಅಲ್ಲಿ ಬಂದಿಲ್ಲ. ನಾನು ಅದು ಏನು ಎಕ್ಸ್ಟೆಂಡೆಡ್ ಸರ್ವಿಸ್ ಅನ್ನ ಮುಗಿಸಿ ನಂತರ ಬರ್ತಾ ಇರೋದು. ಯಾಕೆಂದ್ರೆ ಈಗ ರಿಟೈರ್ಡ್ ಆದ್ಮೇಲೆ ನಾನು ಅಫ್ಕೋರ್ಸ್ ನನ್ನ ವೃತ್ತಿಯನ್ನ ಮುಂದುವರಿಸೋನಲ್ಲಿ ಇದ್ದೆ ನಾನು. ಸೊ ಇವಾಗ ಅದೇ ಕಾಲಕ್ಕೆ ಚುನಾವಣೆ ಬಂತು. ಹಾಗಾಗಿ ಮತ್ತು ನಾನು ಈಗಾಗಲೇ ಹೇಳಿದೆ, ಹಲವಾರು ನಮ್ಮ ಈಗ ಜನರೇ ನನಗೆ ಒತ್ತಾಯ ಮಾಡ್ತಾ ಇದ್ರು, ನೀವು ಚುನಾವಣೆಗೆ ಸ್ಪರ್ಧಿಸಬೇಕು, ನೀವು ರಾಷ್ಟ್ರ ಮಟ್ಟದಲ್ಲಿ ನಿಮ್ದೇ ಆದಂತ ಕೊಡುಗೆ ಕೊಡಬೇಕು, ಹಾಗೆ ಹೀಗೆ ಅಂತ. ನಾನು ಪದೇ ಪದೇ ಹೇಳ್ತೇನೆ, ನಾನು ರಾಜಕೀಯಕ್ಕೆ ಬಂದಿರೋದು ರಾಜಕೀಯ ಮಾಡ್ಲಿಕ್ಕಲ್ಲ. ಸರ್, ಈಗ ನೀವು ಹೇಳಿದ್ರಿ ಬಿಜೆಪಿ ಮತ್ತು ಜೆಡಿಎಸ್ ನ ಅಭ್ಯರ್ಥಿಯಾಗಿ ನಾನು ಇಲ್ಲಿ ಕಣಕ್ಕೆ NDA ಅಭ್ಯರ್ಥಿಯಾಗಿ. ಓಕೆ, ಬಟ್ DK ಸುರೇಶ್ ಅವರು ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅವ್ರು ಹೇಳುವಂತದ್ದು ಏನು ಅಂತಂದ್ರೆ, ಜೆಡಿಎಸ್ ನಾಯಕರು ಎಲ್ಲರೂ ಸಹಿತ ತೆನೆ ಇಳಿಸ್ಬಿಟ್ಟಿದ್ದಾರೆ, ಹಾಗಾಗಿ ಕೊನೆಯ ಪಕ್ಷ ಈಗಾದ್ರೂ ಸಹಿತ ಜೆಡಿಎಸ್ ಎಲ್ಲರೂ ಸಹಿತ ಕಾಂಗ್ರೆಸ್ ಬರಬಹುದು ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಅಲ್ಲ, ಅದ್ರ ಬಗ್ಗೆ ಎಲ್ಲ ನಾನೇನು ಹೇಳಲಿಕ್ಕೆ ಇಷ್ಟಪಡಲ್ಲ ಇವರೇ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.